ನಮಸ್ಕಾರ ಮಿತ್ರರೇ, ನೀವು ಮಕರ ಸಂಕ್ರಾಂತಿ ಅಂದರೆ ಕೇವಲ ಎಳ್ಳು ಬೆಲ್ಲ ಹಂಚೋ ಹಬ್ಬ ಅಂತ ಅಂದುಕೊಂಡಿದ್ದೀರಾ? ಅಲ್ಲ, ಈ ಹಬ್ಬದ ಗೂಢಾರ್ಥ, ವೈಜ್ಞಾನಿಕ ಕಾರಣ, ಬೇರೆ ಬೇರೆ ರಾಜ್ಯಗಳಲ್ಲಿ ವಿಭಿನ್ನವಾಗಿ ಆಚರಿಸುವುದು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮಿತ್ರರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಫ್ರೆಂಡ್, ನಿಮ್ಮ ಮಿತ್ರ ಚಾನಲ್. ಈ ಹಬ್ಬ ಅರ್ಥಪೂರ್ಣ, ಸಂಸ್ಕೃತಿಪೂರ್ಣ, ಹೃದಯಂಗಮವಾಗಿ ಈ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಮಕರ ಸಂಕ್ರಾಂತಿ ಅಂದರೇನು, ವೈಜ್ಞಾನಿಕ ಅರ್ಥ, ಧಾರ್ಮಿಕ ಮಹತ್ವ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಆಚರಿಸುತ್ತಾರೆ, ಆಹಾರ ಸಂಪ್ರದಾಯಗಳೇನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಕರ ಸಂಕ್ರಾಂತಿ ಅಂದರೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನ. ಇದರಿಂದ ಉತ್ತರಾಯಣ ಕಾಲ ಆರಂಭವಾಗುತ್ತದೆ. ಇದು ಶೀತದ ಅಂತ್ಯ ಮತ್ತು ಹೊಸ ಬೆಳಕಿನ ಶುಭಾರಂಭ ಎನ್ನಲಾಗುತ್ತದೆ. ಈ ದಿನ ಸೂರ್ಯ ದೇವರಿಗೆ ಪೂಜೆ ಸಲ್ಲಿಸುವುದು ಮತ್ತು ಧನ್ಯವಾದಗಳನ್ನು ಸಲ್ಲಿಸುವುದು ಮತ್ತು ಶುಭಾಶಯಗಳನ್ನು ಹೇಳುವುದು ಸಂಪ್ರದಾಯವಾಗಿದೆ. ಇದಲ್ಲದೆ ಇದರ ಹಿಂದಿನ ವೈಜ್ಞಾನಿಕ ಕಾರಣಗಳೆಂದರೆ, ಈ ದಿನ ಸೂರ್ಯ ಉತ್ತರ ದಿಕ್ಕಿಗೆ ಸಾಗಿ ದಿನದ ಅವಧಿಯನ್ನು ಹೆಚ್ಚಿಗೆ ಮಾಡುತ್ತಾನೆ. ಹಣ್ಣು, ಅಕ್ಕಿ ಮತ್ತಿತರ ಬೆಳೆಗಳು ನೆರೆದ ನಂತರ ಹಬ್ಬ ಆಚರಿಸುವ ಸಂಪ್ರದಾಯವಿದೆ. ಹಿತಕರ ಆಹಾರಗಳು ಅಂದರೆ ಎಳ್ಳು ಮತ್ತು ಬೆಲ್ಲಗಳನ್ನು ಮಾಡಿ ಸ್ವೀಕರಿಸಲಾಗುತ್ತದೆ. ಇದು ಶೀತಕಾಲದ ದೇಹಕ್ಕೆ ಶಕ್ತಿ ಕೊಡುತ್ತದೆ. ಧಾರ್ಮಿಕ ಸಂಪ್ರದಾಯಗಳು ಎಂದರೆ, ಈ ಹಬ್ಬದ ದಿನ ಸೂರ್ಯ ದೇವರಿಗೆ ಅರ್ಪಣೆ ಮಾಡಲಾಗುತ್ತದೆ. ನದಿ ತೀರದಲ್ಲಿ ಪವಿತ್ರ ಸ್ನಾನ, ದಾನ, ತಿಲಗುಡ್ಡ, ಆಹಾರ ದಾನ, ಹಸು ಎತ್ತುಗಳನ್ನು ಪೂಜಿಸುವ ಪದ್ಧತಿ, ಬಾಳೆಹಣ್ಣು ಇವೆಲ್ಲವನ್ನು ಸಂಕ್ರಾಂತಿಯ ಹಬ್ಬದ ದಿನ ಮಾಡಲಾಗುತ್ತದೆ. ಬೇರೆ ಬೇರೆ ರಾಜ್ಯದಲ್ಲಿ ಈ ಹಬ್ಬವನ್ನು ವೈವಿಧ್ಯಮಯವಾಗಿ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ರೀತಿಯಾಗಿ ಇದನ್ನು ಆಚರಿಸಲಾಗುತ್ತದೆ. ಮೊದಲನೇದಾಗಿ ಗುಜರಾತ್ನಲ್ಲಿ ಇದನ್ನು ಉತ್ತರಾಯಣ್ ಎಂದು ಕರೆಯಲಾಗುತ್ತದೆ. ಈ ದಿನ ಗುಜರಾತ್ನಲ್ಲಿ ಗಾಳಿಪಟವನ್ನು ಹಾರಿಸುವ ಮುಖಾಂತರ ಹಬ್ಬವನ್ನು ಆಚರಿಸಲಾಗುತ್ತದೆ. ಗುಜರಾತ್ನಲ್ಲಿ ಪ್ರತಿಯೊಬ್ಬರು ರೂಫ್ ಟಾಪ್ನಲ್ಲಿ ಕಿಟ್ ಹಬ್ಬ ಆಚರಿಸುತ್ತಾರೆ. ಇನ್ನು ಪಂಜಾಬ್, ಹಿಮಾಚಲದಲ್ಲಿ ಪಂಜಾಬ್ನಲ್ಲಿ ಲೋಹರಿ, ಹಿಮಾಚಲದಲ್ಲಿ ಮಾಗಿ ಎಂದು ಕರೆಯಲಾಗುತ್ತದೆ. ಲೋಹರಿ ಹಬ್ಬವು ಮಕರ ಸಂಕ್ರಾಂತಿಯ ಮುನ್ನುಡಿ ಹಬ್ಬ. ಬೆಂಕಿ ಸುತ್ತ ಊಟ, ಬಾಂಗಡಾ, ಗಿಡ್ಡ ನೃತ್ಯ, ತಿಲ ಎಂದರೆ ಎಳ್ಳು, ಬೆಲ್ಲ, ನೆಲ್ಲಿಕಾಯಿಯನ್ನು ಕೊಡುಗೆಯಾಗಿ ನೀಡಲಾಗುತ್ತದೆ. ಹಿತ್ತಲದ ಬೆಣ್ಣೆ ಹಂಚಿಕೆ ಮಾಡಲಾಗುತ್ತದೆ. ಇದಲ್ಲದೆ ಮಾಗಿ ಎಂದು ಕರೆಯುವ ಪ್ರದೇಶವು ಇದಾಗಿದೆ. ಇನ್ನು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಕಿಚಡಿ ಪರ್ವ್ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ಹಬ್ಬವನ್ನು ಕಿಚಡಿ ಅಂದರೆ ಅಕ್ಕಿ ದಾಳಿಯ ಮಿಶ್ರಣದೊಂದಿಗೆ ಆಹಾರವನ್ನು ತಯಾರಿಸಿ ಭಕ್ತಿಗೆ ಇದನ್ನು ಹಂಚಲಾಗುತ್ತದೆ. ಧಾರ್ಮಿಕ ಸ್ನಾನ, ದಾನ ಮತ್ತು ಭೋಜನ ಹಂಚಿಕೆಯ ಸಂಪ್ರದಾಯ ಇದಾಗಿದೆ. ಇನ್ನು ನಮ್ಮ ನೆರೆಯ ರಾಜ್ಯ ಆಗಿರತಕ್ಕಂಥ ತಮಿಳುನಾಡಲ್ಲಿ ಇದನ್ನು ಪೊಂಗಲ್ ಎಂದು ಆಚರಿಸಲಾಗುತ್ತದೆ. ಇನ್ನು ತಮಿಳುನಾಡಿನಲ್ಲಿ ಈ ಹಬ್ಬವನ್ನು 4 ದಿನಗಳ ಕಾಲ ಆಚರಣೆ ಮಾಡುತ್ತಾರೆ. ಮೊದಲನೇ ದಿನ ಭೋಗಿ, ಎರಡನೇ ದಿನ ತಾಯಿ ಪೊಂಗಲ್, ಮೂರನೇ ದಿನ ಮತ್ತು ಪೊಂಗಲ್, ನಾಲ್ಕನೇ ದಿನ ಕಾನುಂ ಪೊಂಗಲ್ ಎಂದು ಆಚರಿಸುತ್ತಾರೆ.
ಭೋಗಿಯ ದಿನದಂದು ಹಳೆಯ ವಸ್ತುಗಳನ್ನು ಜ್ವಾಲೆಗೆ ಅಂದರೆ ಬೆಂಕಿಗೆ ಹಾಕಿ ಹೊಸದನ್ನು ಸ್ವೀಕರಿಸುವ ದಿನ ಇದಾಗಿದೆ. ಇನ್ನು ಎರಡನೇ ದಿನ ತಾಯಿ ಪೊಂಗಲ್ ದಿನ ಪೊಂಗಲ್ನ ಬಿಸಿ ಸ್ವಾದಗೊಳಿಸಿ ಸೂರ್ಯಾಧರಣೆ ಮಾಡಲಾಗುತ್ತದೆ. ಇನ್ನು ಮೂರನೇ ದಿನ ಮತ್ತು ಪೊಂಗಲ್ ಅಂದರೆ ಜಾನುವಾರುಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇನ್ನು ನಾಲ್ಕನೇ ದಿನ ಕಾನಂ ಪೊಂಗಲನ್ನು ಕುಟುಂಬ ಸದಸ್ಯರ ಜೊತೆಗೆ ಈ ದಿನವನ್ನು ಆಚರಿಸಲಾಗುತ್ತದೆ. ಅಂದರೆ ಎಲ್ಲ ಕುಟುಂಬದ ಸದಸ್ಯರು ಜೊತೆಗೂಡಿ ಊಟವನ್ನು ಸ್ವಾದಿಸುತ್ತಾ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇನ್ನು ಅಸ್ಸಾಂನಲ್ಲಿ ಮಾಘ್ ಬಿಹು ಭೋಗ್ಲಿ ಬಿಹು ಎಂದು ಕರೆಯುತ್ತದೆ. ಭೋಗ್ಲಿ ಬಿಹು ಅಂದರೆ ಬಿತ್ತನೆ ನಂತರ ಇದನ್ನು ಕರೆಯಲಾಗುತ್ತದೆ ಮತ್ತು ಬೃಹತ್ ಭೋಜನ ಪ್ರೀತಿ ಸ್ನೇಹದಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇನ್ನು ನಮ್ಮ ರಾಜ್ಯದಲ್ಲಿ ಇದನ್ನು ಸುಗ್ಗಿ ಹಬ್ಬ ಎಂದು ಆಚರಿಸಲಾಗುತ್ತದೆ. ಸುಗ್ಗಿ ಹಬ್ಬ ಎಂದರೆ ಕೃತಜ್ಞತೆಯ ಹಬ್ಬ. ಎಲ್ಲರೂ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಂಡು ಒಬ್ಬರಿಗೊಬ್ಬರು ಶುಭಾಶಯನ್ನು ಕೋರುತ್ತಾರೆ. ಹಬ್ಬದ ದಿನ ಧ್ಯಾನ ಮತ್ತು ಪೂಜೆಗಳನ್ನು ಸಲ್ಲಿಸುತ್ತಾರೆ. ಇದಲ್ಲದೆ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ಇದನ್ನು ಮಕರ ವಿಲಕ್ಕು ಎಂದು ಕರೆಯುತ್ತಾರೆ. ಇಲ್ಲಿ ಕೇರಳದಲ್ಲಿ ಪ್ರಸಿದ್ಧರಾಗತಕ್ಕಂಥ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನವನ್ನು ಮಕರ ಸಂಕ್ರಾಂತಿ ದಿನ ಪಡೆಯಲಾಗುತ್ತದೆ. ಇಲ್ಲಿ ಸಾವಿರಾರು ಭಕ್ತರು ಇಲ್ಲಿ ನೆರೆದಿರುತ್ತಾರೆ ಮತ್ತು ಇದರ ಭಾಗ್ಯವನ್ನು ಸಹ ಪಡೆಯಲಾಗುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಪೌಷ್ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಈ ಪೌಷ್ ಸಂಕ್ರಾಂತಿ ದಿನ ರೈತರು ಅಕ್ಕಿಯೊಂದಿಗೆ ಮಾಡಿರ್ತಕ್ಕಂಥ ಸ್ವೀಟನ್ನು ತಯಾರಿಸಿ ಹಬ್ಬವನ್ನು ಆಚರಿಸಲಾಗುತ್ತದೆ. ವಿಶೇಷ ಆಹಾರಗಳೆಂದರೆ ತಿಲ್ಗುಡ್ ಲಾಡು, ಚಿಕ್ಕಿ ಅಂದರೆ ಎಳ್ಳು ಮತ್ತು ಬೆಲ್ಲದ ಮಿಶ್ರಿತವಂತ ಲಾಡು ಮತ್ತು ಚಿಕ್ಕಿಗಳನ್ನು ತಯಾರಿಸಿ ಉಪಹಾರವನ್ನು ಮಾಡಲಾಗುತ್ತದೆ ಮತ್ತು ಕಿಚಡಿ ಮಾಡಲಾಗುತ್ತದೆ. ಹಬ್ಬದ ಮುಖ್ಯ ಭೋಜನ ಪೊಂಗಲ್, ಸಿಹಿ ಉಪ್ಪಿನ ಪೊಂಗಲನ್ನು ತಮಿಳುನಾಡಲ್ಲಿ ಮಾಡಲಾಗುತ್ತದೆ. ಉಂದಿಯು ಅಂದರೆ ಗುಜರಾತ್ನಲ್ಲಿ ತರಕಾರಿ ಮಿಶ್ರಿತವಾದ ಆಹಾರವನ್ನು ತಯಾರಿಸಲಾಗುತ್ತದೆ. ಬೆಂಗಾಲ್ನಲ್ಲಿ ಪಿಚ್ಚೆ ಅಂದರೆ ತುಪ್ಪ ಚಕ್ಕಳಿ ಆಹಾರದ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. ಇನ್ನು ದಹಿ ಚೂರ, ಕರ್ಡ್, ಮೊಸರು ಮತ್ತು ಅಕ್ಕಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ವಿಶೇಷ ಆಹಾರವನ್ನು ತಯಾರು ಮಾಡಲಾಗುತ್ತದೆ. ಈ ಹಬ್ಬದ ವಿಶೇಷ ಸಂದೇಶ ಮತ್ತು ಮಾನವೀಯ ಅರ್ಥವೇನೆಂದರೆ ಪ್ರಕೃತಿಗೆ ಧನ್ಯವಾದಗಳನ್ನು ಹೇಳುವುದು, ಸಮುದಾಯ, ಸಹಾನುಭೂತಿ, ದಾನ ಮತ್ತು ಒಕ್ಕೂಟ. ಮತ್ತು ಇದಲ್ಲದೆ ಶ್ರದ್ಧೆ, ವಿಜ್ಞಾನ ಮತ್ತು ಚಿರಸ್ಮರಣೀಯ ಸಂಪ್ರದಾಯಗಳನ್ನು ಈ ಹಬ್ಬ ನಮಗೆ ಸಂದೇಶ ರೀತಿಯಲ್ಲಿ ನಮಗೆ ತಿಳಿಸಿಕೊಡುತ್ತದೆ. ಮಕರ ಸಂಕ್ರಾಂತಿ ಕೇವಲ ಹಬ್ಬ ಅಲ್ಲ, ಇದು ಜೀವನವನ್ನು ಸರಿಯಾದ ದಿಕ್ಕಿಗೆ ತಿರುಗಿಸುವ ಸಂಕೇತ. ಈ ಸಂಕ್ರಾಂತಿಯಲ್ಲಿ ನಿಮ್ಮ ಜೀವನದಲ್ಲೂ ಹೊಸ ಬೆಳಕು, ಹೊಸ ಆಸೆ ಮತ್ತು ಯಶಸ್ಸು ಸಿಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಕಮೆಂಟ್ನಲ್ಲಿ ಶುಭ ಸಂಕ್ರಾಂತಿ ಅಂತ ಬರೆಯಿರಿ. ಅದಲ್ಲದೆ ನಿಮ್ಮ ಫ್ರೆಂಡ್, ನಿಮ್ಮ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭ ಮಕರ ಸಂಕ್ರಾಂತಿ. ಧನ್ಯವಾದಗಳು.